ನಮಸ್ಕಾರ ಸ್ನೇಹಿತರೆ, ಶ್ರೀಗಂಧ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವಿಂದು 2020 ಡಿಸೆಂಬರ್ 20ರಂದು ಅಂದರೆ ಇವತ್ತು ನಡೆದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಯ ಲಿಖಿತ ಪರೀಕ್ಷೆಯ ಪತ್ರಿಕೆ 2ರ ಕೀ ಉತ್ತರಗಳನ್ನ ನಾವಿಂದು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇವೆ. ಈ ಕೀ ಉತ್ತರಗಳು ಅಂತಿಮ ಉತ್ತರಗಳಲ್ಲ, ಕೇವಲ ಸಂಭಾವ್ಯ ಉತ್ತರಗಳಾಗಿವೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋವನ್ನು ಶುರು ಮಾಡೋಣ. ಸಂಖ್ಯೆ 1, ಪಂಚಾಯಿತಿಯ ಚುನಾವಣೆಯನ್ನು ಯಾರು ನಡೆಸುತ್ತಾರೆ? ಆಯ್ಕೆಗಳು: ಎ. ರಾಜ್ಯ ಚುನಾವಣಾ ಆಯೋಗ, ಬಿ. ರಾಜ್ಯ ಸರ್ಕಾರ, ಸಿ. ಪಂಚಾಯತ್ ರಾಜ್ ಮಂತ್ರಿ ಹಾಗೂ ಡಿ. ಮುಖ್ಯ ಕಾರ್ಯದರ್ಶಿ. ಸರಿಯಾದಂಥ ಉತ್ತರ ಆಯ್ಕೆ ಎ. ರಾಜ್ಯ ಚುನಾವಣಾ ಆಯೋಗ. ಪ್ರಶ್ನೆ ಸಂಖ್ಯೆ 2, ಕೇಂದ್ರ ಮಾಹಿತಿ ಆಯೋಗವನ್ನು ಯಾರ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಎ. ಮಾಹಿತಿ ಹಕ್ಕು ಕಾಯ್ದೆ, ಬಿ. ಶಿಕ್ಷಣ ಹಕ್ಕು ಕಾಯ್ದೆ, ಸಿ. ಕೇಂದ್ರ ಜಾಗರೂಕತೆ ಆಯೋಗ ಕಾಯ್ದೆ ಹಾಗೂ 4 ಅಂದರೆ ಆಪ್ಷನ್ ಡಿ ಲೋಕಪಾಲ್ ಕಾಯ್ದೆ. ಸರಿಯಾದಂಥ ಉತ್ತರ ಆಯ್ಕೆ ಎ. ಮಾಹಿತಿ ಹಕ್ಕು ಕಾಯ್ದೆ. ಪ್ರಶ್ನೆ ಸಂಖ್ಯೆ 3, ಕೆಳಗಿನ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಲ್ಲ? ಆಯ್ಕೆಗಳು: ಎ. ಜಿಲ್ಲಾ ಪಂಚಾಯಿತಿ, ಬಿ. ಕಪ್ ಪಂಚಾಯಿತಿ, ಸಿ. ತಾಲೂಕು ಪಂಚಾಯಿತಿ ಹಾಗೂ ಡಿ. ಗ್ರಾಮ ಪಂಚಾಯಿತಿ. ಸರಿಯಾದಂಥ ಉತ್ತರ ಕಪ್ ಪಂಚಾಯಿತಿ. ಪ್ರಶ್ನೆ ಸಂಖ್ಯೆ 4, ಅವಧಿ ಮುಗಿಯುವ ಮೊದಲೇ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಲು ಯಾರು ಅಧಿಕಾರ ಹೊಂದಿದ್ದಾರೆ? ಆಯ್ಕೆಗಳು: ಎ. ರಾಷ್ಟ್ರಪತಿ, ಬಿ. ಪ್ರಧಾನಮಂತ್ರಿ, ಸಿ. ಸಂಸತ್ತು ಹಾಗೂ ಡಿ. ರಾಜ್ಯಪಾಲರು. ಸರಿಯಾದಂಥ ಉತ್ತರ ಆಯ್ಕೆ ಡಿ. ರಾಜ್ಯಪಾಲರು. ಮುಂದಿನ ಪ್ರಶ್ನೆ ಸಂಖ್ಯೆ 5, GST ಸಭೆಯ ಅಧ್ಯಕ್ಷರು ಯಾರು? ಆಯ್ಕೆಗಳು: ಎ. ಪ್ರಧಾನಮಂತ್ರಿ, ಬಿ. ಕೇಂದ್ರ ವಾಣಿಜ್ಯ ಸಚಿವ, ಸಿ. ಕೇಂದ್ರ ಹಣಕಾಸು ಸಚಿವ ಹಾಗೂ ಡಿ. ಕೇಂದ್ರ ಕೈಗಾರಿಕಾ ಸಚಿವ. ಸರಿಯಾದಂಥ ಉತ್ತರ ಆಯ್ಕೆ ಸಿ. ಕೇಂದ್ರ ಹಣಕಾಸು ಸಚಿವ. ಪ್ರಶ್ನೆ ಸಂಖ್ಯೆ 6, ಕೆಳಗಿನ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ಆಯ್ಕೆಗಳು: ಎ. ಪರಿಶಿಷ್ಟ ಜಾತಿಗಳಿಗೆ ರಾಷ್ಟ್ರೀಯ ಆಯೋಗ, ಬಿ. ಭಾರತದ ಚುನಾವಣಾ ಆಯೋಗ, ಸಿ. GST ಸಭೆ ಹಾಗೂ ಡಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಸರಿಯಾದಂಥ ಉತ್ತರ ಆಯ್ಕೆ ಡಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ CRPCಯನ್ನು ಏನೆಂದು ಹೇಳಲಾಗುತ್ತದೆ? ಆಯ್ಕೆಗಳು: ಎ. ಅಪರಾಧಿ ಕಾರ್ಯವಿಧಾನದ ಸಂಕೇತ, ಬಿ. ನಾಗರಿಕ ಕಾರ್ಯವಿಧಾನದ ಸಂಕೇತ, ಸಿ. ಅಪರಾಧಿ ದಂಡ ಸಂಹಿತೆ ಹಾಗೂ ಡಿ. ಅಪರಾಧಿ ಅಭ್ಯಾಸ ಸಂಹಿತೆ. ಸರಿಯಾದಂಥ ಉತ್ತರ ಆಯ್ಕೆ ಎ. ಅಪರಾಧಿ ಕಾರ್ಯವಿಧಾನ ಸಂಕೇತ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನವು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ? ಆಯ್ಕೆಗಳು: ಎ. ಲೇಖನ 17, ಬಿ. ಲೇಖನ 18, ಸಿ. ಲೇಖನ 16 ಹಾಗೂ ಡಿ. ಲೇಖನ 15. ಸರಿಯಾದಂಥ ಉತ್ತರ ಆಯ್ಕೆ ಎ. ಲೇಖನ 17. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಕೇಂದ್ರ ಪ್ರದೇಶಗಳಿವೆ? ಆಯ್ಕೆಗಳು: ಎ. 5, ಬಿ. 6, ಸಿ. 7 ಹಾಗೂ ಡಿ. 8. ಸರಿಯಾದಂಥ ಉತ್ತರ ಆಯ್ಕೆ ಡಿ. 8. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶ ವಿಷಯವನ್ನು ಪಟ್ಟಿ ಮಾಡಲಾಗಿದೆ? ಆಯ್ಕೆಗಳು: ಎ. ಕೇಂದ್ರ ಪಟ್ಟಿ, ಬಿ. ರಾಜ್ಯ ಪಟ್ಟಿ, ಸಿ. ಏಕಕಾಲೀನ ಪಟ್ಟಿ ಹಾಗೂ ಡಿ. ಉಳಿಕೆ ಪಟ್ಟಿ. ಸರಿಯಾದಂಥ ಉತ್ತರ ಆಯ್ಕೆ ಬಿ. ರಾಜ್ಯ ಪಟ್ಟಿ. ಮುಂದಿನ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಡ್ಯಾಶ್ ವಹಿಸುತ್ತಾರೆ? ಆಯ್ಕೆಗಳು: ಎ. ರಾಷ್ಟ್ರಪತಿ, ಬಿ. ಪ್ರಧಾನಮಂತ್ರಿ, ಸಿ. ಉಪರಾಷ್ಟ್ರಪತಿ ಹಾಗೂ ಡಿ. ಲೋಕಸಭೆಯ ಸಭಾಪತಿ. ಸರಿಯಾದಂಥ ಉತ್ತರ ಆಯ್ಕೆ ಡಿ. ಲೋಕಸಭೆಯ ಸಭಾಪತಿ. ಪ್ರಶ್ನೆ ಸಂಖ್ಯೆ 12, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಂರಕ್ಷಣೆಯನ್ನು ಡ್ಯಾಶ್ನಿಂದ ಒದಗಿಸಲಾಗಿದೆ? ಆಯ್ಕೆಗಳು: 1 ಅಂದರೆ ಆಯ್ಕೆ ಎ. KSISF, ಬಿ. BSF, ಸಿ. CRPF ಹಾಗೂ ಡಿ. CISF. ಸರಿಯಾದಂಥ ಉತ್ತರ ಆಯ್ಕೆ ಡಿ. CISF. ಪ್ರಶ್ನೆ ಸಂಖ್ಯೆ 13, ಯಾವ ವರ್ಷದಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನೀಡಲಾಗಿದೆ? ಆಯ್ಕೆಗಳು: ಎ. 2006, ಬಿ. 2007, ಸಿ. 2008 ಹಾಗೂ ಡಿ. 2009. ಸರಿಯಾದಂಥ ಉತ್ತರ ಆಯ್ಕೆ ಸಿ. 2008. ಮುಂದಿನ ಪ್ರಶ್ನೆ,
ಇವುಗಳಲ್ಲಿ ಯಾವ ಒಂದು ಜೀವಿ ಮಲೇರಿಯಾವನ್ನು ಉಂಟುಮಾಡುತ್ತದೆ? ಆಯ್ಕೆಗಳು: ಎ ಅಣುಜೀವಿ, ಬಿ ಶಿಲೀಂಧ್ರ, ಸಿ ಪ್ರೋಟೋಜೋವಾನ್ ಹಾಗೂ ಡಿ ರೋಗಾಣು. ಸರಿಯಾದಂಥ ಉತ್ತರ ಆಯ್ಕೆ ಸಿ ಪ್ರೋಟೋಜೋವಾನ್. ಪ್ರಶ್ನೆ ಸಂಖ್ಯೆ 15. ಕೋವಿಡ್-19 ಉಂಟಾಗಲು ಕಾರಣವಾದ ಕೊರೋನಾ ವೈರಸ್ನಲ್ಲಿ ಡ್ಯಾಶ್ ಇದೆ? ಆಯ್ಕೆಗಳು: ಎ DNA, ಬಿ RNA, ಸಿ ನ್ಯೂಕ್ಲಿಕ್ ಆಸಿಡ್ ಇಲ್ಲ ಹಾಗೂ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಆಯ್ಕೆ ಬಿ RNA. ಮುಂದಿನ ಪ್ರಶ್ನೆ ಸಂಖ್ಯೆ 16. ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಇವರುಗಳಲ್ಲಿ ಯಾರು? ಆಯ್ಕೆಗಳು: ಎ DR ಬೇಂದ್ರೆ, ಬಿ ಕೆ ಶಿವರಾಮ್ ಕಾರಂತ್, ಸಿ ಎಂ ವೆಂಕಟೇಶ ಅಯ್ಯಂಗಾರ್ ಹಾಗೂ ಡಿ ಕೆ ವೆಂಕಟಪ್ಪ ಪುಟ್ಟಪ್ಪ. ಸರಿಯಾದಂಥ ಉತ್ತರ ಆಯ್ಕೆ ಡಿ ಕೆ ವೆಂಕಟಪ್ಪ ಪುಟ್ಟಪ್ಪ. ಮುಂದಿನ ಪ್ರಶ್ನೆ ಸಂಖ್ಯೆ 17. ಬಿಳಿ ರಕ್ತ ಕಣಗಳು ಡ್ಯಾಶ್ ಕಾರ್ಯನಿರ್ವಹಿಸುತ್ತವೆ? ಆಯ್ಕೆಗಳು: ಎ ಸೋಂಕಿನ ವಿರುದ್ಧ ರಕ್ಷಣೆಗಾಗಿ, ಬಿ ಶಕ್ತಿಯ ಮೂಲವಾಗಿ, ಸಿ ರಕ್ತ ಹೆಪ್ಪುಗಟ್ಟಲು ಹಾಗೂ ಡಿ ಶ್ವಾಸಕೋಶದಿಂದ ಅಂಗಾಂಶಗಳಿಗೆ ಆಮ್ಲಜನಕದ ಸಾಗಣೆಯ ಮಾಧ್ಯಮವಾಗಿ. ಸರಿಯಾದಂಥ ಉತ್ತರ ಆಯ್ಕೆ ಎ ಸೋಂಕಿನ ವಿರುದ್ಧ ರಕ್ಷಣೆಗಾಗಿ. ಪ್ರಶ್ನೆ ಸಂಖ್ಯೆ 18. ತುಂಗಭದ್ರಾ ಡ್ಯಾಶ್ ನದಿಯ ಉಪನದಿಯಾಗಿದೆ? ಆಯ್ಕೆಗಳು: ಎ ಕಾವೇರಿ, ಬಿ ಮಹಾನದಿ, ಸಿ ಕೃಷ್ಣ ಹಾಗೂ ಡಿ ಗೋದಾವರಿ. ಸರಿಯಾದಂಥ ಉತ್ತರ ಆಯ್ಕೆ ಸಿ ಕೃಷ್ಣ. ಪ್ರಶ್ನೆ ಸಂಖ್ಯೆ 19. ಕೆಳಗಿನ ಯಾವುದು ಕರ್ನಾಟಕದ ಒಂದು ಬಂದರು ಅಲ್ಲ? ಆಯ್ಕೆಗಳು: ಎ ಹೊನ್ನಾವರ, ಬಿ ಭಟ್ಕಳ, ಸಿ ಮಲ್ಪೆ ಹಾಗೂ ಡಿ ಬೇಕಲ್. ಸರಿಯಾದಂಥ ಉತ್ತರ ಆಯ್ಕೆ ಡಿ ಬೇಕಲ್. ಪ್ರಶ್ನೆ ಸಂಖ್ಯೆ 20. ಕೋವಿಡ್-19 ಒಂದು ಡ್ಯಾಶ್? ಆಯ್ಕೆಗಳು: ಎ ಸಾಂಕ್ರಾಮಿಕ, ಬಿ ಪಿಡುಗು, ಸಿ ಸ್ಥಳೀಯ ಹಾಗೂ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಆಯ್ಕೆ ಎ ಸಾಂಕ್ರಾಮಿಕ. ಪ್ರಶ್ನೆ ಸಂಖ್ಯೆ 21. ಕೆಳಗಿನ ಯಾವುದು ಒಂದು ನಿಷೇಧಿತ ನಕ್ಸಲೈಟ್ ಸಂಸ್ಥೆ? ಆಯ್ಕೆಗಳು: ಎ ಭಾರತದ ಕಮ್ಯುನಿಸ್ಟ್ ಪಕ್ಷ, ಬಿ ಭಾರತದ ಕಮ್ಯುನಿಸ್ಟ್ ಪಕ್ಷ ಮಾವೋವಾದಿ, ಸಿ ಭಾರತದ ಸಮಾಜವಾದಿ ಪಕ್ಷ ಹಾಗೂ ಡಿ ಭಾರತದ ಗೆರಿಲ್ಲಾ ಪಕ್ಷ. ಸರಿಯಾದಂಥ ಉತ್ತರ ಆಯ್ಕೆ ಎ ಭಾರತದ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ. ಮುಂದಿನ ಪ್ರಶ್ನೆ: ಕೆಳಗಿನ ಯಾವುದು ಒಂದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ? ಆಯ್ಕೆಗಳು: ಎ ಅದರ ವೇಗಮಾನ ಅಥವಾ ತೀವ್ರತೆ, ಬಿ ಅದರ ಸ್ಥಾನ, ಸಿ ಅದರ ವೇಗವರ್ಧನೆ ಹಾಗೂ ಡಿ ಅದರ ಆಕಾರ. ಸರಿಯಾದಂಥ ಉತ್ತರ ಆಯ್ಕೆ ಬಿ ಅದರ ಸ್ಥಾನ. ಮುಂದಿನ ಪ್ರಶ್ನೆ ಸಂಖ್ಯೆ 23. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಂಶದ ಪರಮಾಣು ಸಂಖ್ಯೆಯನ್ನು ಸರಿಯಾಗಿ ನಿರ್ಧರಿಸುತ್ತದೆ? ಆಯ್ಕೆಗಳು: ಎ ಧನ ವಿದ್ಯುತ್ ಕಣಗಳ ಸಂಖ್ಯೆ, ಬಿ ಧನ ವಿದ್ಯುತ್ ಕಣ ಮತ್ತು ವಿದ್ಯುತ್ತಿನ ಅವಿಭಾಜ್ಯ ಕಣಗಳ ಸಂಖ್ಯೆ, ಸಿ ಅಯಾನುಗಳ ಸಂಖ್ಯೆ ಹಾಗೂ ಡಿ ನ್ಯೂಕ್ಲಿಯಾನ್ಗಳ ಸಂಖ್ಯೆ. ಸರಿಯಾದಂಥ ಉತ್ತರ ಆಯ್ಕೆ ಎ ಧನ ವಿದ್ಯುತ್ ಕಣಗಳ ಸಂಖ್ಯೆ. ಪ್ರಶ್ನೆ ಸಂಖ್ಯೆ 24. ಕೆಳಗಿನ ಯಾವ ದೇಶಕ್ಕೆ ಅರಬ್ಬಿ ಸಮುದ್ರದೊಂದಿಗೆ ಕರಾವಳಿ ಇಲ್ಲ? ಆಯ್ಕೆಗಳು: ಎ ಅಫ್ಘಾನಿಸ್ತಾನ್, ಬಿ ಪಾಕಿಸ್ತಾನ, ಸಿ ಒಮಾನ್ ಹಾಗೂ ಡಿ ಇರಾನ್. ಸರಿಯಾದಂಥ ಉತ್ತರ ಆಯ್ಕೆ ಎ ಅಫ್ಘಾನಿಸ್ತಾನ. ಪ್ರಶ್ನೆ ಸಂಖ್ಯೆ 25. ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಶ್ ಇರುತ್ತದೆ? ಆಯ್ಕೆಗಳು: ಎ ಬೆಂಜಿನ್, ಬಿ ಅಸಿಟೋನ್, ಸಿ ಕಲ್ಲೆಣ್ಣೆ ಅಥವಾ ಕೆರೋಸಿನು ಹಾಗೂ ಡಿ ಅಸಿಟಿಕ್ ಆಮ್ಲ. ಆಯ್ಕೆಯಲ್ಲಿ ಸರಿಯಾದಂಥ ಆಯ್ಕೆ ಬಿ ಅಸಿಟೋನ್. ಮುಂದಿನ ಪ್ರಶ್ನೆ ಸಂಖ್ಯೆ 26. ವಿದ್ಯುತ್ ದೀಪದ ಬುರುಡೆಗಳ ತಂತುಗಳಲ್ಲಿ ಈ ಕೆಳಗಿನ ಯಾವ ಲೋಹವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ? ಆಯ್ಕೆಗಳು: ಎ ತಾಮ್ರ, ಬಿ ಬೆಳ್ಳಿ, ಸಿ ನಿಕೆಲ್ ಹಾಗೂ ಡಿ ಟಂಗ್ಸ್ಟನ್. ಸರಿಯಾದಂಥ ಉತ್ತರ ಆಯ್ಕೆ ಡಿ ಟಂಗ್ಸ್ಟನ್. ಮುಂದಿನ ಪ್ರಶ್ನೆ: ಕಪ್ಪು ರಂಧ್ರ ಡ್ಯಾಶ್ ಇದೆ? ಆಯ್ಕೆಗಳು: ಎ ಒಂದು ಅಂಡಾಕಾರವುಳ್ಳ ಟೊಳ್ಳಾದ ಕುಹರ, ಬಿ ಬೃಹತ್ ಕುಸಿತದ ನಕ್ಷತ್ರ, ಸಿ ಚಂದ್ರನ ಇನ್ನೊಂದು ಬದಿ ಹಾಗೂ ಡಿ ಸೂರ್ಯನ ಇನ್ನೊಂದು ಬದಿ. ಸರಿಯಾದಂಥ ಉತ್ತರ ಆಯ್ಕೆ ಬಿ ಬೃಹತ್ ಕುಸಿತದ ನಕ್ಷತ್ರ. ಮುಂದಿನ ಪ್ರಶ್ನೆ ಸಂಖ್ಯೆ 28. ರಬ್ಬರಿನಿಂದ ಮಾಡಿದ ಪಾದರಕ್ಷೆಗಳು ಡ್ಯಾಶ್ ಕಾರ್ಯನಿರ್ವಹಿಸುತ್ತವೆ? ಆಯ್ಕೆಗಳು: ಎ ಮಹತ್ವದ ಕಾರ್ಯನಿರ್ವಾಹಕ, ಬಿ ಅರೆವಾಹಕ, ಸಿ ನಿರ್ವಾಹಕ ಹಾಗೂ ಡಿ ಅವಾಹಕ. ಸರಿಯಾದಂಥ ಉತ್ತರ ಆಯ್ಕೆ ಡಿ ಅವಾಹಕ. ಮುಂದಿನ ಪ್ರಶ್ನೆ ಸಂಖ್ಯೆ 29. ಕೆಳಗಿನವುಗಳಲ್ಲಿ ಯಾವುದು ಮೂಲ ಬಂಡೆ? ಆಯ್ಕೆಗಳು:
ಎ ಸಂಚಿತ ಶಿಲೆ, ಬಿ ಅಗ್ನಿಶಿಲೆ, ಸಿ ರೂಪಾಂತರ ಶಿಲೆ ಹಾಗೂ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಆಯ್ಕೆ ಬಿ ಅಗ್ನಿಶಿಲೆ. ಮುಂದಿನ ಪ್ರಶ್ನೆ, ನಗುವ ಅನಿಲದ ರಾಸಾಯನಿಕ ಹೆಸರು ಏನು? ಆಯ್ಕೆಗಳು ಎ ಸಿಲ್ವರ್ ನೈಟ್ರೇಟ್, ಬಿ ಸೋಡಿಯಂ ಕಾರ್ಬೋನೇಟ್, ಸಿ ಕ್ಯಾಲ್ಶಿಯಂ ಸಲ್ಫೇಟ್ ಹಾಗೂ ಡಿ ನೈಟ್ರಸ್ ಆಕ್ಸೈಡ್. ಸರಿಯಾದಂಥ ಉತ್ತರ ಆಯ್ಕೆ ಡಿ ನೈಟ್ರಸ್ ಆಕ್ಸೈಡ್. ಪ್ರಶ್ನೆ ಸಂಖ್ಯೆ 31, ಐಸೋಥರ್ಮ್ಸ್ ಎಂದರೆ ಡ್ಯಾಶ್. ಆಯ್ಕೆಗಳು ಎ ಬಾಹ್ಯರೇಖೆಗಳು ಸಮಾನ ಪ್ರಮಾಣದ ಸೂರ್ಯಪ್ರಕಾಶವನ್ನು ತೋರಿಸುತ್ತದೆ, ಬಿ ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರುವ ಸಸ್ಯಗಳನ್ನು ಸೇರುವ ನಕ್ಷೆಗಳಲ್ಲಿನ ಸಾಲುಗಳು, ಸಿ ಸಮಾನ ಮಳೆಯ ಬಾಹ್ಯರೇಖೆಗಳು ಹಾಗೂ ಡಿ ಸಮಾನ ಗಾಳಿಯ ಒತ್ತಡದ ಬಾಹ್ಯರೇಖೆಗಳು. ಸರಿಯಾದಂಥ ಉತ್ತರ ಆಯ್ಕೆ ಬಿ ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರುವ ಸ್ಥಳಗಳನ್ನು ಸೇರುವ ನಕ್ಷೆಯಲ್ಲಿನ ಸಾಲುಗಳು. ಮುಂದಿನ ಪ್ರಶ್ನೆ ಸಂಖ್ಯೆ 32, ಒಂದು ಬೈಟ್ ಡ್ಯಾಶ್ ಅನ್ನು ಒಳಗೊಂಡಿದೆ. ಆಯ್ಕೆಗಳು ಎ 4 ಬಿಟ್ಗಳು, ಬಿ 1 ಬಿಟ್, ಸಿ 10 ಬಿಟ್ಗಳು ಹಾಗೂ ಡಿ 8 ಬಿಟ್ಗಳು. ಸರಿಯಾದಂಥ ಉತ್ತರ ಆಯ್ಕೆ ಸಿ 10 ಬಿಟ್ಗಳು. ಮುಂದಿನ ಪ್ರಶ್ನೆ ಸಂಖ್ಯೆ 33, ಲುಂಬಿನಿ ಗೌತಮ ಬುದ್ಧನ ಜನ್ಮಸ್ಥಾನ ಎಲ್ಲಿದೆ? ಆಯ್ಕೆಗಳು ಎ ನೇಪಾಳ, ಬಿ ಬಿಹಾರ, ಸಿ ಭೂತಾನ್ ಹಾಗೂ ಡಿ ಸಿಕ್ಕಿಂ. ಸರಿಯಾದಂಥ ಉತ್ತರ ಆಯ್ಕೆ ಎ ನೇಪಾಳ. ಪ್ರಶ್ನೆ ಸಂಖ್ಯೆ 34, ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ, ಇದಕ್ಕೆ ಕಾರಣ? ಆಯ್ಕೆಗಳು ಎ ಗಾಳಿಯ ವಕ್ರೀಕಾರಕ ಸೂಚ್ಯಂಕವು ಗಾಜಿಗಿಂತ ಕಡಿಮೆಯಾಗಿದೆ, ಬಿ ಗಾಳಿಯ ವಕ್ರೀಕಾರಕ ಸೂಚ್ಯಂಕವು ಗಾಜಿಗಿಂತ ಹೆಚ್ಚಾಗಿದೆ, ಸಿ ಗಾಜಿನ ಸಾಂದ್ರತೆಯು ಗಾಳಿಗಿಂತ ಹೆಚ್ಚಾಗಿದೆ ಹಾಗೂ ಡಿ ಗಾಜಿನ ಸಾಂದ್ರತೆಯು ಗಾಳಿಗಿಂತ ಕಡಿಮೆಯಾಗಿದೆ. ಸರಿಯಾದಂಥ ಉತ್ತರ ಆಯ್ಕೆ ಎ ಗಾಳಿಯ ವಕ್ರೀಕಾರಕ ಸೂಚ್ಯಂಕವು ಗಾಜಿಗಿಂತ ಕಡಿಮೆಯಾಗಿದೆ. ಪ್ರಶ್ನೆ ಸಂಖ್ಯೆ 35, ಬಾಹ್ಯಾಕಾಶ ಸಾರಿಗೆ ಸೇವೆಗಳ ಸಂಘವಾದ ಸ್ಪೇಸ್ ಎಕ್ಸ್ ಸ್ಥಾಪಕರು ಯಾರು? ಆಯ್ಕೆಗಳು ಎ ಜೆಫ್ ಬೆಜೋಸ್, ಬಿ ಎಲಾನ್ ಮಸ್ಕ್, ಸಿ ಇವಾನ್ ಸ್ಟೀಜೆಲ್ ಹಾಗೂ ಡಿ ಜೇಕ್ ಡೋರ್ಸೆ. ಸರಿಯಾದಂಥ ಉತ್ತರ ಆಯ್ಕೆ ಬಿ ಎಲಾನ್ ಮಸ್ಕ್. ಪ್ರಶ್ನೆ ಸಂಖ್ಯೆ 36, ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಯಾವುದು? ಆಯ್ಕೆಗಳು ಎ ಎಮು, ಬಿ ಉಷ್ಟ್ರಪಕ್ಷಿ, ಸಿ ಕಡಲು ಕೋಳಿ ಹಾಗೂ ಡಿ ಸೈಬೀರಿಯಾದ ಕೊಕ್ಕರೆ. ಸರಿಯಾದಂಥ ಉತ್ತರ ಆಯ್ಕೆ ಬಿ ಉಷ್ಟ್ರಪಕ್ಷಿ. ಮುಂದಿನ ಪ್ರಶ್ನೆ ಸಂಖ್ಯೆ 37, ಸಾರಜನಕದೊಂದಿಗೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಬಿತ್ತನೆ ಮಾಡಲು ಕೆಳಗಿನ ಯಾವ ಬೆಳೆಗೆ ಆದ್ಯತೆ ನೀಡಲಾಗುತ್ತದೆ? ಆಯ್ಕೆಗಳು ಎ ಗೋಧಿ, ಬಿ ಸಾಸಿವೆ, ಸಿ ಸೂರ್ಯಕಾಂತಿ ಹಾಗೂ ಡಿ ಕಡಲೆಕಾಯಿ. ಸರಿಯಾದಂಥ ಉತ್ತರ ಆಯ್ಕೆ ಡಿ ಕಡಲೆಕಾಯಿ. ಪ್ರಶ್ನೆ ಸಂಖ್ಯೆ 38, ಇವುಗಳಲ್ಲಿ ಯಾವುದು ಐತಿಹಾಸಿಕವಾಗಿ ಬೆಳೆಗಳಿಗೆ ವ್ಯಾಪಕ ಹಾನಿ ಉಂಟು ಮಾಡಿದೆ? ಆಯ್ಕೆಗಳು ಎ ಚಿಟ್ಟೆಗಳು, ಬಿ ಜಿರಳೆಗಳು, ಸಿ ಜೀರುಂಡೆಗಳು ಹಾಗೂ ಡಿ ಮಿಡತೆಗಳು. ಸರಿಯಾದಂಥ ಉತ್ತರ ಆಯ್ಕೆ ಡಿ ಮಿಡತೆಗಳು. ಪ್ರಶ್ನೆ ಸಂಖ್ಯೆ 39, ಅಮೀಬಾವಿನ ಆಕಾರ ಏನು? ಆಯ್ಕೆಗಳು ಎ ಗೋಲಾಕಾರ, ಬಿ ಉದ್ದವಾಗಿರುವ, ಸಿ ಸುರುಳಿ ಹಾಗೂ ಡಿ ನಿರ್ದಿಷ್ಟ ಆಕಾರವಿಲ್ಲ. ಸರಿಯಾದಂಥ ಉತ್ತರ ಆಯ್ಕೆ ಡಿ ನಿರ್ದಿಷ್ಟ ಆಕಾರವಿಲ್ಲ. ಮುಂದಿನ ಪ್ರಶ್ನೆ ಸಂಖ್ಯೆ 40, ಮಹಾರಾಷ್ಟ್ರದಲ್ಲಿರುವ ಲೋನಾರ್ ಸರೋವರ ಡ್ಯಾಶ್ ಇದೆ. ಆಯ್ಕೆಗಳು ಎ ಮನುಷ್ಯ ಮಾಡಿದ ಸರೋವರ, ಬಿ ಕ್ಷುದ್ರ ಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ, ಸಿ ಭೂಕಂಪದಿಂದ ರೂಪುಗೊಂಡ ಸರೋವರ ಹಾಗೂ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಆಯ್ಕೆ ಬಿ ಕ್ಷುದ್ರ ಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ. ಪ್ರಶ್ನೆ ಸಂಖ್ಯೆ 41, ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಡ್ಯಾಶ್ ಎಂದು ಕರೆಯಲಾಗಿತ್ತು. ಆಯ್ಕೆಗಳು ಎ ಪ್ರಾಂತ್ಯ, ಬಿ ದೇಶ, ಸಿ ಖಂಡ ಹಾಗೂ ಡಿ ರಾಜ್ಯ. ಸರಿಯಾದಂಥ ಉತ್ತರ ಆಯ್ಕೆ ಡಿ ರಾಜ್ಯ. ಪ್ರಶ್ನೆ ಸಂಖ್ಯೆ 42, 2015-16ರಿಂದ 2019-20 5 ವರ್ಷಗಳ ಅವಧಿಯಲ್ಲಿ ಎಷ್ಟು ನಗರಗಳನ್ನು ಚಾಕಚಕ್ಯತೆ ನಗರಗಳ ಮಂಡಳಿ ಅಂದರೆ ಸ್ಮಾರ್ಟ್ ಸಿಟೀಸ್ ಮಿಷನ್ ವ್ಯಾಪ್ತಿಗೆ ಒಳಪಡಿಸಿದೆ? ಆಯ್ಕೆಗಳು ಎ 20 ನಗರಗಳು, ಬಿ 50 ನಗರಗಳು, ಸಿ 100 ನಗರಗಳು ಹಾಗೂ ಡಿ 500 ನಗರಗಳು. ಸರಿಯಾದಂಥ ಉತ್ತರ ಆಯ್ಕೆ ಸಿ 100 ನಗರಗಳು. ಪ್ರಶ್ನೆ ಸಂಖ್ಯೆ 43, ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹಗಳು ಕಡಿಮೆ ತಿರುಗುವ ಸಮಯವನ್ನು ಹೊಂದಿವೆ? ಆಯ್ಕೆಗಳು ಎ ಗುರು, ಬಿ ಮಂಗಳ, ಸಿ ಬುಧ ಹಾಗೂ ಡಿ ಶುಕ್ರ. ಸರಿಯಾದಂಥ ಉತ್ತರ ಆಯ್ಕೆ ಡಿ ಶುಕ್ರ.
ಮುಂದಿನ ಪ್ರಶ್ನೆ ಸಂಖ್ಯೆ 44. ದೌಲತ್ ಬೇಗ್ ಓಲ್ಡಿ ಏರ್ ಸ್ಟ್ರಿಪ್ ಡ್ಯಾಶ್ನಲ್ಲಿದೆ. ಆಯ್ಕೆಗಳು ಎ ದೆಹಲಿ, ಬಿ ಲಕ್ನೋ, ಸಿ ಲಡಾಖ್ ಹಾಗೂ ಡಿ ಅರುಣಾಚಲ್ ಪ್ರದೇಶ್. ಸರಿಯಾದಂಥ ಉತ್ತರ ಆಯ್ಕೆ ಸಿ ಲಡಾಖ್. ಪ್ರಶ್ನೆ ಸಂಖ್ಯೆ 45. ಭಾರತೀಯ ರೈಲ್ವೆಯ ವೀಲ್ ಮತ್ತು ಆಕ್ಸಲ್ ಪ್ಲಾಂಟ್ ಯಾವ ನಗರದಲ್ಲಿದೆ? ಆಯ್ಕೆಗಳು ಎ ಕಪೂರ್ತಲಾ, ಬಿ ವಾರಣಾಸಿ, ಸಿ ಬೆಂಗಳೂರು ಹಾಗೂ ಡಿ ಬೆಳಗಾವಿ. ಸರಿಯಾದಂಥ ಉತ್ತರ ಆಯ್ಕೆ ಸಿ ಬೆಂಗಳೂರು. ಮುಂದಿನ ಪ್ರಶ್ನೆ ಸಂಖ್ಯೆ 46. ಡ್ಯಾಶ್ ಕರ್ನಾಟಕದ ಒಂದು ಜನಪದ ನೃತ್ಯ. ಎ ಬೀಸು ಕಂಸಳೆ, ಬಿ ಬಿಹು, ಸಿ ಚಾವು ಹಾಗೂ ಡಿ ನಟಿ. ಸರಿಯಾದಂಥ ಉತ್ತರ ಆಯ್ಕೆ ಎ ಬೀಸು ಕಂಸಳೆ. ಪ್ರಶ್ನೆ ಸಂಖ್ಯೆ 47. ಭಾರತದಲ್ಲಿ ಡ್ಯಾಶ್ನಿಂದ ವಿತ್ತೀಯ ನೀತಿಯನ್ನು ರೂಪಿಸಲಾಗಿದೆ. ಆಯ್ಕೆಗಳು ಎ ಭಾರತದ ರಿಸರ್ವ್ ಬ್ಯಾಂಕ್, ಬಿ ಯೋಜನಾ ಆಯೋಗ, ಸಿ ಹಣಕಾಸು ಸಚಿವಾಲಯ ಹಾಗೂ ಡಿ ಭಾರತದ ಭದ್ರತೆ ಮತ್ತು ವಿನಿಮಯ ಮಂಡಳಿ. ಸರಿಯಾದಂಥ ಉತ್ತರ ಆಯ್ಕೆ ಎ ಭಾರತದ ರಿಸರ್ವ್ ಬ್ಯಾಂಕ್. ಮುಂದಿನ ಪ್ರಶ್ನೆ ಸಂಖ್ಯೆ 48. ದ್ಯುತಿ ಸಂಶ್ಲೇಷಣೆಯಲ್ಲಿ ಆಮ್ಲಜನಕವನ್ನು ಡ್ಯಾಶ್ ವಿಭಜನೆಯಿಂದ ಪಡೆಯಲಾಗುತ್ತದೆ. ಆಯ್ಕೆಗಳು ಎ ಪಿಷ್ಟ, ಬಿ ಇಂಗಾಲದ ಡೈಆಕ್ಸೈಡ್, ಸಿ ಗ್ಲೂಕೋಸು ಹಾಗೂ ಡಿ ನೀರು. ಸರಿಯಾದಂಥ ಉತ್ತರ ಆಯ್ಕೆ ಡಿ ನೀರು. ಪ್ರಶ್ನೆ ಸಂಖ್ಯೆ 49. ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಜೀವಂತ ಜೀವಿಗಳ ಜೀವಕೋಶಗಳಲ್ಲಿ ಈ ಕೆಳಗಿನ ಯಾವ ಅಂಗಗಳಲ್ಲಿ DNA ಇರುತ್ತದೆ? ಆಯ್ಕೆಗಳು ಎ ಜೀವಕೋಶ ಪೊರೆಯ, 2 ಆಯ್ಕೆ ಬಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸಿ ಗಾಲ್ಗಿ ಬಾಡೀಸ್ ಹಾಗೂ ಡಿ ಮೈಟೋಕಾಂಡ್ರಿಯಾ. ಸರಿಯಾದಂಥ ಉತ್ತರ ಆಯ್ಕೆ ಡಿ ಮೈಟೋಕಾಂಡ್ರಿಯಾ. ಮುಂದಿನ ಪ್ರಶ್ನೆ ಸಂಖ್ಯೆ 50. ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಧನ್ವಂತರಿ ಪ್ರಶಸ್ತಿ ಕೊಡಲಾಗುತ್ತದೆ? ಆಯ್ಕೆಗಳು ಎ ಸಾಹಿತ್ಯ, ಬಿ ಔಷಧ, ಸಿ ಸಾಮಾಜಿಕ ಹಾಗೂ ಡಿ ಪತ್ರಿಕೋದ್ಯಮ. ಸರಿಯಾದಂಥ ಉತ್ತರ ಆಯ್ಕೆ ಬಿ ಔಷಧ ಕ್ಷೇತ್ರ. ಪ್ರಶ್ನೆ ಸಂಖ್ಯೆ 51. ಜಾರ್ಜ್ ಫ್ಲಾಯ್ಡ್ ಅವರ ಸಾವು ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಯಿತು. ಅವರ ಮೃತ್ಯು ಡ್ಯಾಶ್ನಲ್ಲಿ ಆಯಿತು. ಆಯ್ಕೆಗಳು ಎ USA, ಬಿ UK, ಸಿ ಕೆನಡಾ ಹಾಗೂ ಡಿ ಆಸ್ಟ್ರೇಲಿಯಾ. ಸರಿಯಾದಂಥ ಉತ್ತರ ಆಯ್ಕೆ ಎ USA. ಪ್ರಶ್ನೆ ಸಂಖ್ಯೆ 52. ಹೆರಾಯಿನ್ ಡ್ಯಾಶ್ರ ಒಂದು ಉತ್ಪನ್ನವಾಗಿದೆ. ಆಯ್ಕೆಗಳು ಎ ಕೋಕಾ ಸಸ್ಯ, ಬಿ ಅಫೀಮು ಗಸಗಸೆ, ಸಿ ಗಾಂಜಾ ಸಸ್ಯ ಹಾಗೂ ಡಿ ಶಿಲೀಂಧ್ರ. ಸರಿಯಾದಂಥ ಉತ್ತರ ಆಯ್ಕೆ ಬಿ ಅಫೀಮು ಗಸಗಸೆ. 53. ಪ್ರಶ್ನೆ ಸಂಖ್ಯೆ. ಭಾರತದ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ಆಯ್ಕೆಗಳು ಎ ಗುಜರಾತ್, ಬಿ ಆಂಧ್ರ ಪ್ರದೇಶ್, ಸಿ ತಮಿಳುನಾಡು ಹಾಗೂ ಡಿ ಕೇರಳ. ಸರಿಯಾದಂಥ ಉತ್ತರ ಆಯ್ಕೆ ಎ ಗುಜರಾತ್. ಪ್ರಶ್ನೆ ಸಂಖ್ಯೆ 54. ಯಾವ ಶ್ರೇಷ್ಠ ವ್ಯಕ್ತಿತ್ವದ ಜನ್ಮ ದಿನಾಚರಣೆಯ ನೆನಪಿಗಾಗಿ ಸೆಪ್ಟೆಂಬರ್ 15ರಂದು ಭಾರತದ ಇಂಜಿನಿಯರ್ ದಿನವನ್ನು ಆಚರಿಸಲಾಗುತ್ತದೆ? ಆಯ್ಕೆಗಳು ಎ CV ರಾಮನ್, ಬಿ ಹೋಮಿ ಜೆ ಬಾಬಾ, ಸಿ ಎಂ ವಿಶ್ವೇಶ್ವರಯ್ಯ ಹಾಗೂ ಡಿ ಅಬ್ದುಲ್ ಕಲಾಂ. ಸರಿಯಾದಂಥ ಉತ್ತರ ಆಯ್ಕೆ ಸಿ ಎಂ ವಿಶ್ವೇಶ್ವರಯ್ಯ. ಪ್ರಶ್ನೆ ಸಂಖ್ಯೆ 55. ಈ ಕೆಳಗಿನ ಯಾವ ಚಳುವಳಿಗಳಲ್ಲಿ ಮಹಾತ್ಮ ಗಾಂಧಿಯವರು ನೇತೃತ್ವ ವಹಿಸಲಿಲ್ಲ? ಆಯ್ಕೆಗಳು ಎ ಕಾನೂನು ಅಸಹಕಾರ ಚಳುವಳಿ, ಬಿ ಭಾರತ ತ್ಯಜಿಸಿ ಚಳುವಳಿ, ಸಿ ಸ್ವದೇಶಿ ಚಳುವಳಿ ಹಾಗೂ ಡಿ ಅಸಹಕಾರ ಚಳುವಳಿ. ಸರಿಯಾದಂಥ ಉತ್ತರ ಆಯ್ಕೆ ಸಿ ಸ್ವದೇಶಿ ಚಳುವಳಿ. ಪ್ರಶ್ನೆ ಸಂಖ್ಯೆ 56. ಮಂಜು ಈ ಕೆಳಗಿನವುಗಳಲ್ಲಿ ಯಾವುದರ ಫಲಿತಾಂಶವಾಗಿದೆ? ಆಯ್ಕೆಗಳು ಎ ಘನೀಕರಣ, ಬಿ ಹಬೆಯಾಗುವಿಕೆ, ಸಿ ಉತ್ಪಟನ ಹಾಗೂ ಡಿ ಆರ್ದ್ರೀಕರಣ. ಸರಿಯಾದಂಥ ಉತ್ತರ ಆಯ್ಕೆ ಎ ಘನೀಕರಣ. ಪ್ರಶ್ನೆ ಸಂಖ್ಯೆ 57. ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಟೆನ್ನಿಸ್ ಪಂದ್ಯಾವಳಿಯನ್ನು ಹುಲ್ಲು ಅಂಕಣದಲ್ಲಿ ನಡೆಸಲಾಗುತ್ತದೆ? ಆಯ್ಕೆಗಳು ಎ ಆಸ್ಟ್ರೇಲಿಯನ್ ಓಪನ್, ಬಿ ವಿಂಬಲ್ಡನ್, ಸಿ ಫ್ರೆಂಚ್ ಓಪನ್ ಹಾಗೂ ಡಿ US ಓಪನ್. ಸರಿಯಾದಂಥ ಉತ್ತರ ಆಯ್ಕೆ ಬಿ ವಿಂಬಲ್ಡನ್. ಪ್ರಶ್ನೆ ಸಂಖ್ಯೆ 58. ಅರಿಹಂತ್ ಡ್ಯಾಶ್ರ ಹೆಸರು? ಆಯ್ಕೆಗಳು ಎ ಒಂದು ಕಾಲಾಳು ಪಡೆಯ ಯುದ್ಧ ವಾಹನ, ಬಿ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ, ಸಿ ಒಂದು ದಾಳಿ ಮಾಡುವ ಹೆಲಿಕಾಪ್ಟರ್ ಹಾಗೂ ಡಿ ಒಂದು ಪರಮಾಣು ಶಕ್ತಿಯುತ ಜಲಾಂತರ್ಗಾಮಿ. ಸರಿಯಾದಂಥ ಉತ್ತರ ಆಯ್ಕೆ ಡಿ ಒಂದು ಪರಮಾಣು ಶಕ್ತಿಯುತ ಜಲಾಂತರ್ಗಾಮಿ. ಪ್ರಶ್ನೆ ಸಂಖ್ಯೆ 59. ಯಾವ ದೇಶದೊಂದಿಗೆ ಒಳನಾಡಿನ ನೀರಿನ ವ್ಯಾಪಾರ ಮಾರ್ಗಗಳನ್ನು ಪ್ರಾರಂಭಿಸಲು ಭಾರತ ಸಿದ್ಧವಾಗಿದೆ? ಆಯ್ಕೆಗಳು ಎ ಮ್ಯಾನ್ಮಾರ್, ಬಿ ಬಾಂಗ್ಲಾದೇಶ, ಸಿ ನೇಪಾಳ ಹಾಗೂ ಡಿ ಶ್ರೀಲಂಕಾ.
ಸರಿಯಾದಂಥ ಉತ್ತರ ಆಯ್ಕೆ ಬಿ ಬಾಂಗ್ಲಾದೇಶ. ಪ್ರಶ್ನೆ ಸಂಖ್ಯೆ 60. ಭಾರತದಲ್ಲಿನ ವಿದೇಶಿ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ಯಾರು? ಆಯ್ಕೆಗಳು: ಎ ಜವಾಹರ್ಲಾಲ್ ನೆಹರು, ಬಿ PC ಮಹಲನೋಬಿಸ್, ಸಿ ಭೀಮರಾವ್ ಅಂಬೇಡ್ಕರ್ ಹಾಗೂ ಡಿ VKR ರಾವ್. ಸರಿಯಾದಂಥ ಉತ್ತರ ಆಯ್ಕೆ ಸಿ ಭೀಮರಾವ್ ಅಂಬೇಡ್ಕರ್. ಪ್ರಶ್ನೆ ಸಂಖ್ಯೆ 61. ಅನ್ನಪೂರ್ಣ ಯೋಜನೆ ಡ್ಯಾಶ್ರ ಆಹಾರದ ಅಗತ್ಯವನ್ನು ಪೂರೈಸುತ್ತದೆ. ಆಯ್ಕೆಗಳು: ಎ ಗತಿಯಿಲ್ಲದ ಹಿರಿಯ ನಾಗರಿಕರು, ಬಿ ಗರ್ಭಿಣಿಯರು, ಸಿ ಮಕ್ಕಳು ಹಾಗೂ ಡಿ ತರುಣರು. ಸರಿಯಾದಂಥ ಉತ್ತರ ಆಯ್ಕೆ ಎ ಗತಿಯಿಲ್ಲದ ಹಿರಿಯ ನಾಗರಿಕರು. ಪ್ರಶ್ನೆ ಸಂಖ್ಯೆ 62. ಡ್ಯಾಶ್ನಿಂದ ಡ್ಯಾಶ್ಗೆ ಬದಲಾಯಿಸುವ ಮೂಲಕ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಆಯ್ಕೆಗಳು: ಎ ಉರುಳುವಿಕೆಯಿಂದ ಜಾರುವಿಕೆ, ಬಿ ಸಂಭಾವ್ಯ ಶಕ್ತಿಯಿಂದ ಚಲನಶಕ್ತಿ, ಸಿ ಚಲನಾತ್ಮಕದಿಂದ ಸ್ಥಿರ ಹಾಗೂ ಡಿ ಜಾರುವಿಕೆಯಿಂದ ಉರುಳುವಿಕೆ. ಸರಿಯಾದಂಥ ಉತ್ತರ ಆಯ್ಕೆ ಡಿ ಜಾರುವಿಕೆಯಿಂದ ಉರುಳುವಿಕೆ. ಪ್ರಶ್ನೆ ಸಂಖ್ಯೆ 63. ಒಂದು ನಗರದ ಜನಸಂಖ್ಯೆ ಈಗ 50,000 ಇದೆ. ಇದು ವಾರ್ಷಿಕವಾಗಿ 10% ದರದಲ್ಲಿ ಹೆಚ್ಚಾಗುತ್ತದೆ. ಇಂದಿನಿಂದ 3 ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಎಷ್ಟು ಇರುತ್ತದೆ? ಆಯ್ಕೆಗಳು: ಎ 67,250, ಬಿ 65,550, ಸಿ 60,500 ಹಾಗೂ ಡಿ 66,550. ಸರಿಯಾದಂಥ ಉತ್ತರ ಆಯ್ಕೆ ಡಿ 66,550. ಮುಂದಿನ ಪ್ರಶ್ನೆ ಸಂಖ್ಯೆ 64. ಒಂದು ಶಾಲೆಯ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆಯ ಅನುಪಾತ 4:5 ಆಗಿದೆ. ಹುಡುಗಿಯರ ಸಂಖ್ಯೆ 212 ಆಗಿದ್ದರೆ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆಯ್ಕೆಗಳು: ಎ 256, ಬಿ 265, ಸಿ 251 ಹಾಗೂ ಡಿ 263. ಸರಿಯಾದಂಥ ಉತ್ತರ ಆಯ್ಕೆ ಬಿ 265. ಪ್ರಶ್ನೆ ಸಂಖ್ಯೆ 65. ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಗಮನಾರ್ಹ ಬೆಲೆಯಲ್ಲಿ 22.5% ರಿಯಾಯಿತಿಯನ್ನು ಅನುಮತಿಸುತ್ತಾನೆ ಮತ್ತು 40% ಲಾಭವನ್ನು ಮಾಡುತ್ತಾನೆ. ಆ ವಸ್ತುವಿಗಾಗಿ ಅಂಗಡಿಯವನಿಗೆ ರು 155 ವೆಚ್ಚವಾದರೆ ಆ ವಸ್ತುವಿನ ಅಂಗಡಿಯ ಮಾರುಕಟ್ಟೆಯ ಬೆಲೆ ಡ್ಯಾಶ್ ಇರುತ್ತದೆ. ಆಯ್ಕೆಗಳು: ಎ 380, ಬಿ 280, ಸಿ 480 ಹಾಗೂ ಡಿ 180. ಸರಿಯಾದಂಥ ಉತ್ತರ ಆಯ್ಕೆ ಬಿ 280. ಪ್ರಶ್ನೆ ಸಂಖ್ಯೆ 66. ಸರಾಸರಿ ಮಾಸಿಕ ಆದಾಯ ಎ ಮತ್ತು ಬಿ ಯವರದ್ದು ರು 5,050 ಇರುತ್ತದೆ. ಬಿ ಮತ್ತು ಸಿಯ ಸರಾಸರಿ ಮಾಸಿಕ ಆದಾಯ ರು 6,250 ಇದೆ ಮತ್ತು ಎ ಮತ್ತು ಸಿಯ ಸರಾಸರಿ ಮಾಸಿಕ ಆದಾಯ ರು 5,200 ಇದೆ. ಎಯ ಮಾಸಿಕ ಆದಾಯ ಎಷ್ಟು? ಆಯ್ಕೆಗಳು: ಎ 2,000, ಬಿ 5,000, ಸಿ 4,000 ಹಾಗೂ ಡಿ 3,000. ಸರಿಯಾದಂಥ ಉತ್ತರ ಆಯ್ಕೆ ಎ 2,000. ಪ್ರಶ್ನೆ ಸಂಖ್ಯೆ 67. 2x - y = 4 ಆದರೆ 6x - 3x = ಎಷ್ಟು? ಆಯ್ಕೆಗಳು: ಎ 12, ಬಿ 20, ಸಿ 18 ಹಾಗೂ ಡಿ 10. ಸರಿಯಾದಂಥ ಉತ್ತರ ಆಯ್ಕೆ ಎ 12. ಪ್ರಶ್ನೆ ಸಂಖ್ಯೆ 68. ಈ ಅನುಕ್ರಮವನ್ನು ಪೂರ್ಣಗೊಳಿಸಿ. 2, 4, 8, 16, 32, 64, 128, 256, 512 ಡ್ಯಾಶ್. ಆಯ್ಕೆಗಳು: ಎ 1,000, ಬಿ 1,050, ಸಿ 1,024 ಹಾಗೂ ಡಿ 1,028. ಸರಿಯಾದಂಥ ಉತ್ತರ ಆಯ್ಕೆ ಸಿ 1,024. ಪ್ರಶ್ನೆ ಸಂಖ್ಯೆ 69. ಒಬ್ಬ ವ್ಯಕ್ತಿ 600 ಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷಗಳಲ್ಲಿ ದಾಟುತ್ತಾನೆ. ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ವ್ಯಕ್ತಿಯ ವೇಗ ಏನು? ಆಯ್ಕೆಗಳು: ಎ 8.2, ಬಿ 7.2, ಸಿ 4.2 ಹಾಗೂ ಡಿ 6.1. ಸರಿಯಾದಂಥ ಉತ್ತರ ಆಯ್ಕೆ ಬಿ 7.2. ಪ್ರಶ್ನೆ ಸಂಖ್ಯೆ 70. ಲ ಸ ಅ ಲಘುತಮ ಸಾಮಾನ್ಯ ಅಪವರ್ತನ, ಮ ಸ ಅ ಮಹತ್ತಮ ಸಾಮಾನ್ಯ ಅಪವರ್ತನ. 2 ಸಂಖ್ಯೆಗಳ ಮ ಸ ಅ 5 ಇದೆ ಮತ್ತು ಅವುಗಳ ಲ ಸ ಅ 150 ಇದೆ. ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 25 ಇದ್ದರೆ ಮತ್ತೊಂದು ಸಂಖ್ಯೆ ಏನು?
ಆಯ್ಕೆಗಳು ಎ 20, ಬಿ 28, ಸಿ 24 ಹಾಗೂ ಡಿ 30. ಸರಿಯಾದಂಥ ಉತ್ತರ ಆಯ್ಕೆ ಡಿ 30. ಮುಂದಿನ ಪ್ರಶ್ನೆ, 2 ಕಟ್ಟಡಗಳು ಪಿ ಮತ್ತು ಕ್ಯೂ ಇವೆ. ಪಿ ಇಂದ ಕ್ಯೂಗೆ 15 ಜನರನ್ನು ಕಳುಹಿಸಿದರೆ ಪ್ರತಿ ಕಟ್ಟಡದಲ್ಲಿನ ವ್ಯಕ್ತಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. ಕ್ಯೂ ಇಂದ ಪಿಗೆ 20 ಜನರನ್ನು ಕಳುಹಿಸಿದರೆ ಪಿಯಲ್ಲಿರುವ ವ್ಯಕ್ತಿಗಳ ಸಂಖ್ಯೆ ಕ್ಯೂನಲ್ಲಿರುವ ವ್ಯಕ್ತಿಗಳ ಸಂಖ್ಯೆಗಿಂತ ದ್ವಿಗುಣವಾಗುತ್ತದೆ. ಪಿ ಕಟ್ಟಡದಲ್ಲಿ ಎಷ್ಟು ಜನರಿದ್ದಾರೆ? ಆಯ್ಕೆಗಳು ಎ 140, ಬಿ 90, ಸಿ 80 ಹಾಗೂ ಡಿ 120. ಸರಿಯಾದಂಥ ಉತ್ತರ ಆಯ್ಕೆ ಡಿ 120. ಪ್ರಶ್ನೆ ಸಂಖ್ಯೆ 72. ಒಬ್ಬ ವ್ಯಕ್ತಿಯು ತನ್ನ ಮಗನಿಗಿಂತ 24 ವರ್ಷ ಜಾಸ್ತಿ ವಯಸ್ಸಿನವನು. 2 ವರ್ಷಗಳಲ್ಲಿ ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 2 ಪಟ್ಟು ಜಾಸ್ತಿಯಾಗುತ್ತದೆ. ಅವನ ಮಗನ ಈಗಿನ ವಯಸ್ಸು ಎಷ್ಟು? ಆಯ್ಕೆಗಳು ಎ 23, ಬಿ 22, ಸಿ 21 ಹಾಗೂ ಡಿ 20. ಸರಿಯಾದಂಥ ಉತ್ತರ ಆಯ್ಕೆ ಸಿ 21. ಪ್ರಶ್ನೆ ಸಂಖ್ಯೆ 73. 5 × 6 ಪ್ಲಸ್ 2/2 = ಎಷ್ಟು? ಆಯ್ಕೆಗಳು ಎ 31, ಬಿ 32, ಸಿ 20 ಹಾಗೂ ಡಿ 41. ಸರಿಯಾದಂಥ ಉತ್ತರ ಆಯ್ಕೆ ಎ 31. ಪ್ರಶ್ನೆ ಸಂಖ್ಯೆ 74. ಒಬ್ಬ ಮನುಷ್ಯನ ಹತ್ತಿರ 1 ರೂಪಾಯಿ ನೋಟುಗಳು, 5 ರೂಪಾಯಿ ನೋಟುಗಳು ಮತ್ತು 20 ರೂಪಾಯಿ ನೋಟುಗಳು ಮೊತ್ತವಾಗಿ ರೂ 312 ಇವೆ. ಪ್ರತಿ ಪಂಗಡದ ನೋಟುಗಳ ಸಂಖ್ಯೆ ಸಮನಾಗಿವೆ. ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು? ಆಯ್ಕೆಗಳು ಎ 36, ಬಿ 28, ಸಿ 24 ಹಾಗೂ ಡಿ 32. ಸರಿಯಾದಂಥ ಉತ್ತರ ಆಯ್ಕೆ ಎ 36. ಪ್ರಶ್ನೆ ಸಂಖ್ಯೆ 75. ಕಾಣೆಯಾದ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಸಿ 5. ಪ್ರಶ್ನೆ ಸಂಖ್ಯೆ 76. 10ರ ಘಾತ ಸಂಖ್ಯೆ 222 ಪ್ಲಸ್ 10ರ ಘಾತ ಸಂಖ್ಯೆ 220 = ಎಷ್ಟು? ಆಯ್ಕೆಗಳು ಎ 10, ಬಿ 100, ಸಿ 10,000 ಹಾಗೂ ಡಿ 1,000. ಸರಿಯಾದಂಥ ಉತ್ತರ ಆಯ್ಕೆ ಬಿ 100. ಪ್ರಶ್ನೆ ಸಂಖ್ಯೆ 77. ಒಂದು ಆಯತಾಕಾರದ ಕ್ಷೇತ್ರವನ್ನು 3 ಬದಿಗಳಲ್ಲಿ ಮಾತ್ರ 20 ಫೀಟ್ ಬದಿಯನ್ನು ಬಿಟ್ಟು ಬೇಲಿ ಹಾಕಬೇಕು. ಮೈದಾನದ ವಿಸ್ತೀರ್ಣ 880 ಚದರ ಅಡಿಗಳಿದ್ದರೆ ಎಷ್ಟು ಅಡಿ ಫೆನ್ಸಿಂಗ್ ಅಗತ್ಯವಿದೆ? ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಡಿ 88. ಪ್ರಶ್ನೆ ಸಂಖ್ಯೆ 78. ಈ ಅನುಕ್ರಮವನ್ನು ಪೂರ್ಣಗೊಳಿಸಿ. ಸ್ನೇಹಿತರೆ, ಕೊಟ್ಟಿರುವ ಪ್ರಶ್ನೆಯಲ್ಲಿ ಚಿತ್ರವನ್ನು ಗಮನಿಸಿ. ಸರಿಯಾದಂಥ ಉತ್ತರ ಆಯ್ಕೆ ಎ. ಮುಂದಿನ ಪ್ರಶ್ನೆ ಸಂಖ್ಯೆ 79. ADCEB ಅನುಪಾತ 1 - 4 - 3 - 5 - 2 ಸಮಾನುಪಾತ GIHFJ ಅನುಪಾತ ಎಷ್ಟು? ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಬಿ 7 - 9 - 8 - 6 - 10. ಮುಂದಿನ ಪ್ರಶ್ನೆ ಸಂಖ್ಯೆ 80. ಒಂದು ನಿಖರವಾದ ಗಡಿಯಾರ ಬೆಳಗ್ಗೆ 8 ಗಂಟೆ ತೋರಿಸುತ್ತದೆ ಮತ್ತು ಮಧ್ಯಾಹ್ನ 2 ಗಂಟೆ ತೋರಿಸುತ್ತದೆ. ಈ ಮಧ್ಯೆ ಗಡಿಯಾರದ ಗಂಟೆ ಕೈ ಎಷ್ಟು ಡಿಗ್ರಿಗಳ ಮೂಲಕ ತಿರುಗುತ್ತದೆ? ಆಯ್ಕೆಗಳು ಎ 154 ಡಿಗ್ರಿ, ಬಿ 170 ಡಿಗ್ರಿ, ಸಿ 160 ಡಿಗ್ರಿ ಹಾಗೂ ಡಿ 180 ಡಿಗ್ರಿ. ಸರಿಯಾದಂಥ ಉತ್ತರ ಆಯ್ಕೆ ಡಿ 180 ಡಿಗ್ರಿ. ಪ್ರಶ್ನೆ ಸಂಖ್ಯೆ 81. 6 ಮುಖಗಳನ್ನು ಹೊಂದಿರುವ ದಾಳ ಕ್ರಮವಾಗಿ 6 ಸಂಖ್ಯೆಗಳನ್ನು 1, 2, 3, 4 ಮತ್ತು 5 ಮತ್ತು 6 ಎಂದು ಗುರುತಿಸಲಾಗಿದೆ. ಈ ದಾಳವನ್ನು 3 ಬಾರಿ ಉರುಳಿಸಲಾಗುತ್ತದೆ ಮತ್ತು ಅದರ 3 ಸ್ಥಾನಗಳನ್ನು ಹೇಗೆ ತೋರಿಸಲಾಗಿದೆ? ಕೊಟ್ಟಿರುವಂಥ ಚಿತ್ರವನ್ನು ನೀವು ಗಮನಿಸಿ. ಇದರಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಸಿ 5. ಮುಂದಿನ ಪ್ರಶ್ನೆ ಸಂಖ್ಯೆ 82. ಎಕ್ಸ್ನ ಮೌಲ್ಯವನ್ನು ಹುಡುಕಿ. ಸ್ನೇಹಿತರೆ, ಕೊಟ್ಟಿರುವಂಥ ಚಿತ್ರವನ್ನು ಗಮನಿಸಿ. ಆಯ್ಕೆಗಳು ಎ 20 ಡಿಗ್ರಿ, ಬಿ 40 ಡಿಗ್ರಿ, ಸಿ 80 ಡಿಗ್ರಿ ಹಾಗೂ ಡಿ 160 ಡಿಗ್ರಿ. ಸರಿಯಾದಂಥ ಉತ್ತರ ಆಯ್ಕೆ ಬಿ 40 ಡಿಗ್ರಿ. ಪ್ರಶ್ನೆ ಸಂಖ್ಯೆ 83. ಮ್ಯಾಕ್ ಮೋಹನ್ ರೇಖೆ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ.
ಆಯ್ಕೆಗಳು ಎ ಭಾರತ ಮತ್ತು ಪಾಕಿಸ್ತಾನ, ಬಿ ಭಾರತ ಮತ್ತು ಬಾಂಗ್ಲಾದೇಶ್, ಸಿ ಭಾರತ ಮತ್ತು ಚೀನಾ ಹಾಗೂ ಡಿ ಭಾರತ ಮತ್ತು ಶ್ರೀಲಂಕಾ. ಸರಿಯಾದಂಥ ಉತ್ತರ ಆಯ್ಕೆ ಸಿ ಭಾರತ ಮತ್ತು ಚೀನಾ. ಪ್ರಶ್ನೆ ಸಂಖ್ಯೆ 84. ಅರ್ಥಶಾಸ್ತ್ರದ ಲೇಖಕರು ಡ್ಯಾಶ್. ಎ ಚಂದ್ರಗುಪ್ತ ಮೌರ್ಯ, ಬಿ ಕೌಟಿಲ್ಯ, ಸಿ ಹರಿಹರ ಹಾಗೂ ಡಿ ವಿಶಾಖ. ಸರಿಯಾದಂಥ ಉತ್ತರ ಆಯ್ಕೆ ಬಿ ಕೌಟಿಲ್ಯ. ಪ್ರಶ್ನೆ ಸಂಖ್ಯೆ 85. ಈ ಕೆಳಗಿನ ಯಾವ ಕಾಯ್ದೆ ಅರಾಜಕ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆ 1919 ಎಂದು ಕರೆಯಲ್ಪಟ್ಟಿತು? ಆಯ್ಕೆಗಳು ಎ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ, ಬಿ ಪಿಟ್ಸ್ ಇಂಡಿಯಾ ಕಾಯ್ದೆ, ಸಿ ಇಲ್ಬರ್ಟ್ ಮಸೂದೆ ಹಾಗೂ ಡಿ ರೌಲಟ್ ಕಾಯ್ದೆ. ಸರಿಯಾದಂಥ ಉತ್ತರ ಆಯ್ಕೆ ಡಿ ರೌಲಟ್ ಕಾಯ್ದೆ. ಪ್ರಶ್ನೆ ಸಂಖ್ಯೆ 86. ರಾಣಿ ಅಬ್ಬಕ್ಕ ಡ್ಯಾಶ್ನ ರಾಣಿಯಾಗಿದ್ದಳು? ಆಯ್ಕೆಗಳು ಎ ಉಲ್ಲಾಳ, ಬಿ ಕುಂದಾಪುರ ಹಾಗೂ ಸಿ ಬಾಜ್ಪೆ, ಡಿ ಕಾರವಾರ. ಸರಿಯಾದಂಥ ಉತ್ತರ ಆಯ್ಕೆ ಎ ಉಲ್ಲಾಳ. ಪ್ರಶ್ನೆ ಸಂಖ್ಯೆ 87. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1. ಬ್ರಹ್ಮ ಸಮಾಜ ಸ್ಥಾಪಿಸಿದವರು ರಾಜಾ ರಾಮ್ ಮೋಹನ್ ರಾಯ್. 2. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಯ್ಕೆಗಳು ಎ 1 ಮಾತ್ರ, ಬಿ 2 ಮಾತ್ರ, ಸಿ ಇವುಗಳಲ್ಲಿ ಯಾವುದೂ ಅಲ್ಲ ಹಾಗೂ ಡಿ ಇವುಗಳಲ್ಲಿ 2. ಸರಿಯಾದಂಥ ಉತ್ತರ ಆಯ್ಕೆ ಡಿ ಇವುಗಳಲ್ಲಿ 2 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 88. ಭಾರತದಲ್ಲಿ ಸಿಪಾಯಿ ದಂಗೆ ನಡೆದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? ಆಯ್ಕೆಗಳು ಎ ಲಾರ್ಡ್ ಕ್ಯಾನಿಂಗ್, ಬಿ ಲಾರ್ಡ್ ಡಾಲ್ ಹೌಸಿ, ಸಿ ಲಾರ್ಡ್ ಹ್ಯಾಡಿಂಗ್ಸ್ ಹಾಗೂ ಡಿ ಲಾರ್ಡ್ ಲಿಟ್ಟನ್. ಸರಿಯಾದಂಥ ಉತ್ತರ ಆಯ್ಕೆ ಎ ಲಾರ್ಡ್ ಕ್ಯಾನಿಂಗ್. ಪ್ರಶ್ನೆ ಸಂಖ್ಯೆ 89. ಭಾರತೀಯ ರಿಪಬ್ಲಿಕನ್ ಸೈನ್ಯದ ಧ್ವಜದ ಅಡಿಯಲ್ಲಿ ದಾಳಿ ನಡೆಸಿ ತಾತ್ಕಾಲಿಕ ಕ್ರಾಂತಿಕಾರಿ ಸರ್ಕಾರವನ್ನು ಸ್ಥಾಪಿಸಿದವರು ಯಾರು? ಆಯ್ಕೆಗಳು ಎ ಸುಭಾಷ್ ಚಂದ್ರ ಬೋಸ್, ಬಿ ಚಂದ್ರಶೇಖರ್ ಆಜಾದ್, ಸಿ ಸೂರ್ಯಸೇನ್ ಹಾಗೂ ಡಿ ಭಗತ್ ಸಿಂಗ್. ಸರಿಯಾದಂಥ ಉತ್ತರ ಆಯ್ಕೆ ಸಿ ಸೂರ್ಯಸೇನ್. ಪ್ರಶ್ನೆ ಸಂಖ್ಯೆ 90. ಸಂಗಮ ಅವಧಿಗೆ ಸೇರಿದ ಕಿಜಾಡಿ ಉತ್ಖನನದ ವಸಾಹತುಗಳು ಡ್ಯಾಶ್ನಲ್ಲಿವೆ? ಆಯ್ಕೆಗಳು ಎ ಗುಜರಾತ್, ಬಿ ಮಧ್ಯಪ್ರದೇಶ್, ಸಿ ಮಹಾರಾಷ್ಟ್ರ ಹಾಗೂ ಡಿ ತಮಿಳುನಾಡು. ಸರಿಯಾದಂಥ ಉತ್ತರ ಆಯ್ಕೆ ಡಿ ತಮಿಳುನಾಡು. ಪ್ರಶ್ನೆ ಸಂಖ್ಯೆ 91. ಮಂಕುತಿಮ್ಮನ ಕಗ್ಗ ಡ್ಯಾಶ್ ರವರದ್ದು? ಆಯ್ಕೆಗಳು ಎ ಕುವೆಂಪು, ಬಿ ಡಿ ವಿ ಗುಂಡಪ್ಪ, ಸಿ ಡಿ ಆರ್ ಬೇಂದ್ರೆ ಹಾಗೂ ಡಿ ಎಸ್ ಎಲ್ ಭೈರಪ್ಪ. ಸರಿಯಾದಂಥ ಉತ್ತರ ಆಯ್ಕೆ ಬಿ ಡಿ ವಿ ಗುಂಡಪ್ಪ. ಪ್ರಶ್ನೆ ಸಂಖ್ಯೆ 92. ಬಡಗತಿಟ್ಟು ಮತ್ತು ತೆಂಕತಿಟ್ಟು ಡ್ಯಾಶ್ನ ರೂಪಗಳು? ಆಯ್ಕೆಗಳು ಎ ಕಥಕಳಿ, ಬಿ ಮೋಹಿನಿಯಾಟ್ಟಂ, ಸಿ ಯಕ್ಷಗಾನ ಹಾಗೂ ಡಿ ಕುಟ್ಟಿಯಾಟ್ಟಂ. ಸರಿಯಾದಂಥ ಉತ್ತರ ಆಯ್ಕೆ ಸಿ ಯಕ್ಷಗಾನ. ಪ್ರಶ್ನೆ ಸಂಖ್ಯೆ 93. ಅನುಭವ ಮಂಟಪ ಇದನ್ನು ಆರಂಭಿಸಿದವರು ಯಾರು? ಆಯ್ಕೆಗಳು ಎ ಹರಿಹರ, ಬಿ ಬುಕ್ಕರಾಯ, ಸಿ ಬಸವಣ್ಣ ಹಾಗೂ ಡಿ ಅಲ್ಲಮಪ್ರಭು. ಸರಿಯಾದಂಥ ಉತ್ತರ ಆಯ್ಕೆ ಸಿ ಬಸವಣ್ಣ. ಪ್ರಶ್ನೆ ಸಂಖ್ಯೆ 94. ಇವುಗಳಲ್ಲಿ ಯಾವುದು ಲೇಖನ ಅಂದರೆ ಆರ್ಟಿಕಲ್ 32ನ ಅಡಿಯಲ್ಲಿ ಆಜ್ಞಾಪತ್ರ ಅಲ್ಲ? ಆಯ್ಕೆಗಳು ಎ ಹೇಬಿಯಸ್ ಕಾರ್ಪಸ್, ಬಿ ನಿಷೇಧ, ಸಿ ಕೋವಾರೆಂಟೋ ಹಾಗೂ ಡಿ ಸಾರ್ವಜನಿಕ ಹಿತಾಸಕ್ತಿ ದಾವೆ. ಸರಿಯಾದಂಥ ಉತ್ತರ ಆಯ್ಕೆ ಡಿ ಸಾರ್ವಜನಿಕ ಹಿತಾಸಕ್ತಿ ದಾವೆ. ಪ್ರಶ್ನೆ ಸಂಖ್ಯೆ 95. ಮುಖ್ಯಮಂತ್ರಿಯ ಸಂಬಳ ಮತ್ತು ಭತ್ಯೆಗಳನ್ನು ಯಾರು ನಿರ್ಧರಿಸುತ್ತಾರೆ? ಆಯ್ಕೆಗಳು ಎ ರಾಜ್ಯಪಾಲರು, ಬಿ ರಾಜ್ಯದ ಶಾಸನಾಂಗ, ಸಿ ರಾಷ್ಟ್ರಪತಿ ಹಾಗೂ ಡಿ ಸಂಸತ್ತು. ಸರಿಯಾದಂಥ ಉತ್ತರ ಆಯ್ಕೆ ಬಿ ರಾಜ್ಯದ ಶಾಸನಾಂಗ. ಪ್ರಶ್ನೆ ಸಂಖ್ಯೆ 96. ಕೆಳಗಿನ ಯಾವ ಶಬ್ದಗಳು ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ ಬರೆದಿಲ್ಲ? ಆಯ್ಕೆಗಳು ಎ ಸಾರ್ವಭೌಮ, ಬಿ ಸಮಾಜವಾದಿ, ಸಿ ಪ್ರಜಾಪ್ರಭುತ್ವ ಹಾಗೂ ಡಿ ಭಾರತೀಯರು. ಸರಿಯಾದಂಥ ಉತ್ತರ ಆಯ್ಕೆ ಡಿ ಭಾರತೀಯರು. ಪ್ರಶ್ನೆ ಸಂಖ್ಯೆ 97. ಕೆಳಗಿನ ಯಾವುದು ಕರ್ನಾಟಕ ಶಾಸನಾಂಗದ ಭಾಗವಲ್ಲ? ಆಯ್ಕೆಗಳು ಎ ಕರ್ನಾಟಕ ವಿಧಾನಸಭೆ, ಬಿ ಕರ್ನಾಟಕ ಶಾಸನಾಂಗ ಪರಿಷತ್ತು, ಸಿ ಕರ್ನಾಟಕದ ರಾಜ್ಯಪಾಲರು ಹಾಗೂ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಆಯ್ಕೆ ಸಿ ಕರ್ನಾಟಕದ ರಾಜ್ಯಪಾಲರು. ಪ್ರಶ್ನೆ ಸಂಖ್ಯೆ 98. ಕರ್ನಾಟಕದ ವಿದ್ಯಾವರ್ಧಕ ಸಂಘದ ಸ್ಥಾಪನೆಯ ಜೊತೆಗೆ ಯಾರು ಸಂಬಂಧ ಹೊಂದಿದ್ದಾರೆ? ಆಯ್ಕೆಗಳು ಎ ಕಾರ್ನಾಡ್ ಸದಾಶಿವರಾವ್, ಬಿ ಆರ್ ಎಚ್ ದೇಶಪಾಂಡೆ, ಸಿ ಎನ್ ಎಸ್ ಹರ್ಡಿಕರ್ ಹಾಗೂ ಡಿ
ಎಚ್.ಎಸ್. ದೊರೆಸ್ವಾಮಿ. ಸರಿಯಾದಂಥ ಉತ್ತರ ಆಯ್ಕೆ ಸಿ ಎನ್.ಎಸ್. ಹರ್ಡಿಕರ್. ಪ್ರಶ್ನೆ ಸಂಖ್ಯೆ 99. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಲು ಯಾರಿಗೆ ಅಧಿಕಾರವಿದೆ? ಆಯ್ಕೆಗಳು: ಎ. ಭಾರತದ ಮುಖ್ಯ ನ್ಯಾಯಾಧೀಶರು, ಬಿ. ಸಂಸತ್ತು, ಸಿ. ರಾಷ್ಟ್ರಪತಿ ಹಾಗೂ ಡಿ. ಕಾನೂನು ಆಯೋಗ. ಸರಿಯಾದಂಥ ಉತ್ತರ ಆಯ್ಕೆ ಬಿ. ಸಂಸತ್ತು. ಪ್ರಶ್ನೆ ಸಂಖ್ಯೆ 100. ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುತ್ತದೆ? ಆಯ್ಕೆಗಳು: ಎ. 0 to 6 ವರ್ಷಗಳು, ಬಿ. 0 to 14 ವರ್ಷಗಳು, ಸಿ. 6 ರಿಂದ 14 ವರ್ಷಗಳು ಹಾಗೂ ಡಿ. 6 ರಿಂದ 18 ವರ್ಷಗಳು. ಸರಿಯಾದಂಥ ಉತ್ತರ ಆಯ್ಕೆ ಸಿ. 6 ರಿಂದ 14 ವರ್ಷಗಳು. ಸ್ನೇಹಿತರೆ, ಇವೆಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಸಲಹೆ ಸೂಚನೆಗಳಾಗಿರಬಹುದು ಅಥವಾ ಯಾವುದೇ ಒಂದು ಡೌಟು ಇದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ. ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ಗಳನ್ನ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.